ಟ್ರೈಲರ್ಲಿ ಸರ್ ಒಂದು ಬರುತ್ತೆ, ಒಂದು ಮಕ್ಕಳು ನಡ್ಕೊಂಡು ಹೋಗ್ತಾ ಇರ್ತಾರೆ ತಂತಿ ಬೇಲಿ ಹತ್ರ. ಹಿಂದೆ ಕೂತಿದ್ದವರು ನಮ್ಮ ಯಾರೋ ಮಾಧ್ಯಮದವರು ಈ ಶಾರ್ಟ್ ಸಖತ್ತಾಗಿದೆಯಲ್ಲ ಅಂತ ಮಾತಾಡಿದ್ದುಂಟು. ನನಗೆ ಡ್ರೋನ್ ಶಾಟಲ್ಲಿ ತೋರಿಸ್ತಿರಲ್ಲ ನೀವು, ಕೊಡಗು ಸ್ಟಾರ್ಟಿಂಗ್ ಓಪನ್ ಆದ ತಕ್ಷಣ ನಮ್ಮ ಕಡೆ ಅದು ಇಲ್ವೇ ಇಲ್ಲ ಬಿಡಿ ಸರ್. ಇವಾಗೆಲ್ಲ ಟ್ರಾಫಿಕ್ ಬೆಂಗಳೂರು ಮುಳುಗೋಗ್ಬಿಟ್ಟಿದ್ದೀವಿ, ಅದು ಕಾಣೋದೇ ಇಲ್ಲ. ಅದು ಕಿಕ್ ಕೊಟ್ಟಿದಂತೂ ನಿಜ. ಹಾಗೆ ಇನ್ನೊಂದು ನೀವು ಹಾಡು ಹೇಳಿದ್ರಿ ಮತ್ತು ನಿಮ್ಮ ಮಗಳು ನನ್ನ ಮಗಳು ಅದು ಹೆಂಗೆ ಸರ್, ಎಲ್ಲಿ ಯಾವಾಗ ಹೆಂಗಾಯ್ತು ಸರ್? ಅದು ಆ್ಯಕ್ಚುಲಿ ಬೊಳವಾದು ನಾವು ಬೊಳವ ಸಾಂಗಲ್ಲಿ ನನ್ನ ಮಗಳು ಹಾಡಿರೋದು ನನ್ನ ಜೊತೆಗೆ. ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿನಲ್ಲೇ ಆಗಿದೆ ಅನ್ಸುತ್ತೆ. ಅಪ್ಪ ಮತ್ತು ಮಗಳು ಒಂದು ಪಾರ್ಟಿ ಸಾಂಗಲ್ಲಿ ಒಂದು ಡೆಬ್ಯೂ ಮಾಡ್ಕೊಂಡಿರೋದು. ಸೂಪರ್. ಸೊ ಅದು ಹೇಗೆ ಅಂತಂದರೆ, ನಮ್ಮದು ಶೂಟಿಗೆ ನಾವು ಹೋಗೋಕ್ಕೆ ಒಂದು ದಿವಸ ಮುಂಚೆ ಅವಳು ಓದ್ತಿದ್ದವಳನ್ನ ನಾನು ಕರೆದು, ನನ್ನ ಮಗಳು ಟ್ರೈನ್ ಆಗ್ತಾ ಇದ್ದಾಳೆ ಸರ್, ಕ್ಲಾಸಿಕಲ್ ಮ್ಯೂಸಿಕಲ್ಲಿ ಟ್ರೈನ್ ಆಗ್ತಿದ್ದಾಳೆ. ಅವಳನ್ನ ಕರೆದು ಫೀಮೇಲ್ ಪೋರ್ಷನ್ ಸ್ವಲ್ಪ ಬೇಕು ಅಂದ್ಬಿಟ್ಟು ನಾನು ಹಾಡಿಸಿದ್ದೆ ಟ್ರ್ಯಾಕ್ ಥರ. ಅದನ್ನು ನಾವು ತೊಗೊಂಡೋಗಿ ಶೂಟೆಲ್ಲ ಮಾಡಿಕೊಂಡು ಶೂಟ್ ಮಾಡಿದಾಗ ಶೂಟಲ್ಲಿ ಕೇಳಿದ ಜನ ಎಲ್ಲ ತುಂಬ ಖುಷಿಪಟ್ಟರು. ಅದಾದಮೇಲೆ ನಮ್ಮ ಟೀಮಲ್ಲಿ ಆವಾಗಲೂ ನಮಗೆ ಒಂದು ಇದಿತ್ತು, ಇನ್ಯಾರನ್ನಾದರೂ ನಾವು ಹಾಡಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ನನ್ನ ಡೈರೆಕ್ಟ್ರು ಒಂದು ದಿವಸ ನನ್ನ ಮಗಳದೊಂದು ಸಾಂಗ್ ರಿಲೀಸ್ ಮಾಡಿದ್ದೆ ನಾನು ಯೂಟ್ಯೂಬಲ್ಲಿ. ಅದನ್ನು ಕೇಳ್ಬಿಟ್ಟು, ಸರ್ ನೀವು ಯಾಕೆ ನಿಮ್ಮ ಮಗಳ ವಾಯ್ಸ್ನ ಇಟ್ಕೋಬೇಕು ಅನ್ನೋ ಯೋಚನೆ ಮಾಡಿಲ್ಲ ಅಂತ. ಸೊ ಆ ಒಂದು ಡೈರೆಕ್ಟರ್ ಅವ್ರು ಹೇಳಿದ್ರು. ಅದಾದಮೇಲೆ ನಮ್ಮ ಟೀಮ್ಗೆ ಅದೊಂದು ಕಾನ್ಫಿಡೆನ್ಸ್ ಇತ್ತು ಸರ್. ಒಂದು 15 ವರ್ಷದ ಮಗು ಈ ಥರ ಹಾಡಿದೆ ಅಂತಂದರೆ ಆ ಒಂದು ಪ್ರತಿಭೆನ ನಾವು ಯಾಕೆ ಆಚೆ ತರಬಾರ್ದು? ಸೂಪರ್. ಆಚೆ ಬಂದವ್ರು ತುಂಬ ಜನ ಇದ್ದಾರೆ ಸರ್. ನಮ್ಮ ಶೌರ್ಯ ಸರ್ ಹೇಳ್ದಂಗೆ ಹೊಸಬ್ರು ಹಳಬ್ರು ಆಗೋದಕ್ಕೆ ಅದೊಂದು ಪ್ರೋಸೆಸ್. ಆ ಒಂದು ಪ್ರೋಸೆಸ್ ನಮ್ಮ ಮನೆಯಿಂದನೇ ಶುರು ಆಗಲಿ ಅಂತ ಅಂದ್ಬಿಟ್ಟು ಆ ಥರ ಒಂದು ಪ್ರಯತ್ನ ಮಾಡಿದ್ವಿ. ದೇವ್ರ ದಯೆಯಿಂದ ಅದು ತುಂಬ ತುಂಬ ಇಷ್ಟ ಆಗಿದೆ ಜನಕ್ಕೆ. ಅದನ್ನ ಸಾಂಗ್ ನಮ್ಗೆ ಅರ್ಥ ಆಗದೆ ಇದ್ರು ಕೂಡ ಎಂಜಾಯ್ ಅಂತೂ ಮಾಡ್ತಿದೀವಿ ನಾವು. ಯಾಕಂದ್ರೆ ಬೈಕಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಅನ್ಕೊಂಡು ಹೋಗ್ತಿರ್ತೀನಿ ನಾನು. ಸೊ ಎಂಜಾಯ್ ಅಂತೂ ಮಾಡ್ತಿದ್ದೀನಿ. ಆ್ಯಂಡ್ ಶೌರ್ಯ, ಟ್ರೈಲರಲ್ಲಿ ಒಂದು ಸೀನ್ ಬರುತ್ತೆ ಲಾಸ್ಟ್ಗೆ, ನಾವು ಲಾಸ್ಟ್ ಟೈಮ್ ಕೂಡ ಮಾತಾಡಿದ್ರ ಬಗ್ಗೆ. ಪಟಾಕಿ ತನ್ನಾಗಿ ಹೊಡಿತಾ ಇರುತ್ತೆ, ನನಗೆ ಸೌಂಡ್ ಕಂಡ್ರೆ ಆಗಲ್ಲ, ಪಟಾಕಿ ಸೌಂಡ್ ಕಿವಿ ಮುಚ್ಕೊಂಡು ಹೋಗ್ತೀನಿ. ನಾರ್ಮಲಾಗಿ ಒಂದು ಭಯ ಇರುತ್ತೆ, ಕಣ್ಣು ಹೊಡಿಯುತ್ತೋ ಕಿವಿನೋ ಏನೋ ಆಗ್ಬಿಡುತ್ತೆ ಏನೋ ಅಂತೇಳಿ. ಸೊ ಇನ್ವಾಲ್ವ್ಮೆಂಟಲ್ಲಿ ಕಾಣಿಸಿದ್ದು ಮೊದಲಿಗೆ, ಅದಕ್ಕೆ ನಿಮಗೆ ಕಂಗ್ರೆಸ್ ಹೇಳ್ತೀನಿ. ಅದೆಲ್ಲ ಬಿಟ್ಟು ಮಾಡಿದ್ದಕ್ಕೆ ಆ ಮೂಮೆಂಟಲ್ಲಿ ಅನಿಸಿದ್ದುಂಟ ಏನೋ ಬೀಳುತ್ತಾ, ಸೀನ್ ಹೆಂಗಾಗುತ್ತೋ ಏನೋ? ಆ ಮೂಮೆಂಟಲ್ಲಿ ತಲೆಯಲ್ಲಿ ಓಡ್ತಿದ್ದು ಒಂದೇ ಸರ್, ಅದು ಮುತ್ತ ಅನ್ನೋ ಕ್ಯಾರೆಕ್ಟರ್ ತಲೆಯಲ್ಲಿತ್ತು, ಮೈಯಲ್ಲೆಲ್ಲ ಅವರೇ ಇದ್ದರು. ಈ ಸೀನ್ ಹೆಂಗೆ ಬರಬೇಕು, ಸ್ಕ್ರೀನ್ ಮೇಲೆ ಹೆಂಗೆ ಬರ್ತಾ ಇದೆ ಅನ್ನೋದು ಓಡ್ತಾ ಇತ್ತು ನನಗೆ ಆ ಟೈಮಲ್ಲಿ. ಇಲ್ಲ ಇದು ಬರಬೇಕು ಚೆನ್ನಾಗಿ ಅಂತ. ಯಾಕಂದರೆ 1 ಮಿಲಿಮೀಟರ್ ಶೇಕ್ ಆದ್ರೂ ಅದು ಕ್ಯಾರೆಕ್ಟರ್ ಡ್ರಾಪ್ ಆಗಿಬಿಡುತ್ತೆ. ಅದು ಅದರಲ್ಲೇನು ಎಕ್ಸ್ಟ್ರಾ ಗ್ರಾಫಿಕ್ಸು ಅಥವಾ ಏನು ಗಿಮಿಕ್? ನಮ್ಮ ಮೂವಿಲಿ ಗ್ರಾಫಿಕ್ಸ್ ಇಲ್ಲ ಸರ್. ಅಲ್ಲ, ಈ ಪಟಾಕಿ ಸೀನ್ ಅಂತ ಬಂದಾಗ ಏನಾದರೂ ಗಿಮಿಕ್ ಏನಾದ್ರು ಮಾಡಿಲ್ಲ? ಪ್ಯೂರ್ ಅಲ್ಲ, ಸ್ಟಂಟ್ ಮಾಸ್ಟರ್ ಅಲ್ಲಿ ದೂರಲ್ಲಿ ಇದ್ರು ಅವ್ರು ಬಂದು ಸೆಕೆಂಡ್ ಕೊಟ್ಟರು, ಸರ್ ಒಳ್ಳೆ ಸೂಪರ್ ಬರ್ತದೆ ಶಾರ್ಟ್ ಇದು ಅಂತ ಹೇಳ್ಬಿಟ್ಟು. ಅದರಲ್ಲಿ ಗಿಮಿಕ್ಸ್ ಇಲ್ಲ, ಏನೂ ಇಲ್ಲ. ಇದ್ರೆ ಬೇಕಾದ್ರೆ ನಮ್ಮ ಟೀಮ್ ಅವರು ಈಗಲೇ ಕಳ್ಕೊಂಬಿಡಿ ಗಿಮಿಕ್ಸ್ ಏನಾರು ಮಾಡಿದ್ರಿ ಅಂತ ಆನೆಸ್ಟ್ ಎಫರ್ಟ್ ಹಾಕಿದ್ದೀನಿ ನಾನು. ಈಗ ನೀವು ಮತ್ತು ಸೂರ್ಯ ಅವರು ಫ್ರೆಂಡ್ಸು. ಎಸ್. ಈ ಸಿನಿಮಾ ಮಾಡೋಕ್ಕೆ ಅಂತ ಹೊರಟಾಗ ಎಲ್ಲಾದರೂ ಅನಿಸಿದ್ದ, ಇವಾಗ ಅವರು ಡೈರೆಕ್ಟರ್ ಆಗಿದ್ದಾರೆ, ನೀವು ಕೋ ಡೈರೆಕ್ಟರ್ ಆಗಿದ್ದೀರಿ, ಕತೆ ಹೋಗ್ತಿದೆ, ಇದನ್ನು ಈ ಥರ ಚೇಂಜ್ ಮಾಡೋಣ ಅಂತಂದಾಗ ಮಾಡಿದ್ದು, ಅಥವಾ ನೀವು ಹೇಳಿದ್ದನ್ನು ಅವರು ಚೇಂಜಸ್ ಮಾಡ್ಕೊಂಡಿದ್ದಾಗಿದ್ದು ಉದಾಹರಣೆಗಳಿದಾವ ಸಿನಿಮಾದಲ್ಲಿ? ಸರ್, ನಮ್ಮಲ್ಲಿ ಜಗಳ ತುಂಬ ಆಗುತ್ತೆ, ಅದು ವಿತಿನ್ ದ ರೂಮ್ ಅಷ್ಟೇ. ಆಚೆ ಬಂದಾಗ ಯಾರಿಗೆ ಏನೇನು ಪೊಸಿಷನ್ ಇದೆ ಪ್ರೊಫೆಷನಲಿಸಮ್ ಮೇಂಟೈನ್ ಮಾಡ್ತೀವಿ. ಡೈರೆಕ್ಟರ್ ಅಂತ ಇದ್ರೆ ಸರ್ ಅವ್ರಿಗೆ ಅದೇ ರೆಸ್ಪೆಕ್ಟ್, ಪ್ರೊಡ್ಯೂಸರ್ ಅಂತಾರೆ ಅವ್ರಿಗೆ ಅದೇ ರೆಸ್ಪೆಕ್ಟ್, ಮ್ಯೂಸಿಕ್ ಡೈರೆಕ್ಟರ್ ನಮಗೆ ಅವ್ರ ಪೊಸಿಷನ್ ಏನಿದೆ ಅಲ್ಲ ಅವ್ರ ರೆಸ್ಪೆಕ್ಟ್ ಇದ್ದೇ ಇರುತ್ತೆ. ದಟ್ಸ್ ಕಾಲ್ಡ್ ಪ್ರೊಫೆಷನಲಿಸಮ್. ಒಳಗಡೆ ನಾವು ಡಿಸ್ಕಷನ್ ಮಾಡ್ತೀವಿ ತುಂಬ, ಹಾಗಂತ ನಾವು ಅದನ್ನ ಹೋಗಿ ಎಲ್ಲರ ಮುಂದೆ ಮಾಡೋಕ್ಕಾಗಲ್ಲ. ಸೊ ಮನೇಲಿ ಒಂದು ಮನೆ ಅಂತಂದಾಗ ಸರ್, ಅದು ಮನೆ ಥರ ನಮ್ಮದು ಒಂದು ಫ್ಯಾಮಿಲಿ ಥರ ಮಾಡಿರೋ ಮೂವಿ ಇದು. ನಮ್ಮಲ್ಲಿ ಡಿಸ್ಕಷನ್ ತುಂಬ ಆಗುತ್ತೆ, ಆರ್ಗ್ಯುಮೆಂಟ್ಸ್ ಆಗುತ್ತೆ. ಬಟ್ 1 ಪಾಯಿಂಟ್, ಡಿಸಿಷನ್ ಮೇಕರ್ ಡೈರೆಕ್ಟರ್ ಇರ್ತಾರೆ, ಅವರು ಮಾತ್ರ ನಾವು ಬೆಲೆ ಕೊಡಲೇಬೇಕು. ಬಿಕಾಸ್ ಅವರು ಎಲ್ಲ ಬೆಟರ್ಮೆಂಟ್ಗೆ ವರ್ಕ್ ಮಾಡ್ತಾ ಇರೋದು. ಕ್ರಿಟಿಕ್ಸ್ ನಾವೇನೆ, ಒಬ್ಬರು ಏನಾರು ಹೇಳ್ತು ಅಂದರೆ 4 ಜನ ಕ್ರಿಟಿಕ್ಸ್ ರೆಡಿ ಇರ್ತೀವಿ. ಸೊ ಅಲ್ಲೇ ರಿಫೈನ್ ಆಗಿಬಿಡುತ್ತೆ. 6ನೇ ಮನುಷ್ಯನಿಗೆ ಅಂದರೆ ನೆಕ್ಸ್ಟ್ 6th ಪರ್ಸನ್ಗೆ ನಾವು ಚಾನ್ಸೇ ಇರಲ್ಲ. ಹೌದು. ಸೊ ಹಿಂಗೆ ನಾವು ವರ್ಕ್ ಮಾಡಬೇಕು. ಅಲ್ಲ ಸರ್, ಅಂದರೆ ನಾವೇನು ತುಂಬ ಏನೋ ಇದು ಅಂತ ಹೇಳ್ತಿಲ್ಲ. ಸೊ ಜನರಲ್ ಆಗಿ ಏನಾಗುತ್ತೆ ಅದನ್ನ ರಿಯಾಲಿಟಿ ಹೇಳ್ತಿದ್ದೀನಿ. ಈಗ ಅಷ್ಟು ಹಾರ್ಡ್ ವರ್ಕ್ ಇದ್ದಾಗ ನಮ್ಮ ಕೆಲಸ ಕಡಿಮೆ ಸರ್. ಅವ್ರು ಹೇಳಿದ್ದು ಕರೆಕ್ಟ್, ರಿಫೈನ್ ಅಲ್ಲೇ ಆಗೋಗುತ್ತೆ. ಯಾರೋ ಒಬ್ರು ಹೇಳಿದ ತಕ್ಷಣ 4 ಜನ ಜೈ ಅಂತ ಹೇಳಲ್ಲ, ಯಾಕೆ ಅಂತ ಕೇಳ್ತಾರೆ. ಅಲ್ಲೇ ಅವರು ಎಲ್ಲ ಇಂಟರ್ವ್ಯೂಗಳು ಆಗೋಗಿದೆ ನಮಗೆ, ಇದು ಅಫಿಷಿಯಲ್ ಆಗಿ ಮಾಡ್ತಿದ್ದೀವಿ ಅಷ್ಟೇ. ಸರಿ, ಈಗ ಪೋಸ್ಟಲ್ಲಿ ಬೇರೆ ಥರ ಇದ್ದೀರಾ, ಇಲ್ಲಿ ಬೇರೆ ಥರ ಇದ್ದೀರಾ, ಏನೇನು ಹಂಗೆ? ಅವಾಗ ಡಯಟಲ್ಲಿ ಇದ್ರೆ ಈಗ ಡಯಟಲ್ಲಿ ಇದ್ದೀರಾ? ಅವಾಗ ಒಂಥರ ಡಯಟ್, ಇವಾಗ ಒಂಥರ ಡಯಟ್. ಏನು ಡಿಫ್ರೆನ್ಸ್? ಅವಾಗ ಡಯಟ್ ಏನಿತ್ತು, ಈಗೇನಿದೆ? ಜಾಸ್ತಿ ತಿಂತಾ ಇದೆ ಅವಾಗ ಬಿಗಿನಿಂಗ್ ಅಲ್ಲಿ. ಡೈಲಿಯಾಗ ಇದೆಯಲ್ಲ ಸರ್, ತುಂಬಾ ಇಂಪಾರ್ಟೆಂಟ್ ಕೆಲಸ, ಊಟ ಮಾಡೋದು, ಅದಕ್ಕಿಂತ ಇಂಪಾರ್ಟೆಂಟ್ ಊಟ ಮಾಡೋದು. ಮೋಟಿವ್ ಒಂದು ಇರುತ್ತೆ. ಎನಿ ಕ್ಯಾರೆಕ್ಟರ್ಸ್ ನೀವು ತಗೊಂಡ್ರೆ ಜೀವನದಲ್ಲಿ ಒಂದು ಮೋಟಿವ್ ಅಂತ ಇರುತ್ತೆ. 84 ಲಕ್ಷ 88 ಲಕ್ಷ ಜೀವರಾಶಿ ಏನಿದೆ ಸರ್, ಆ ಮೋಟಿವ್ನ ನಾವು ತಗೊಂಡಿದ್ದೀವಿ. ಪ್ರತಿಯೊಂದು ಜೀವರಾಶಿಗೆ ಏನಿರುತ್ತೆ ಮೋಟಿವ್?
ಊಟ ಮುತ್ತಿನ ಅದೇ ಇರೋದು. ಅವ್ನಿಗೆ ಬಿಲ್ಡಿಂಗ್ ಕಟ್ಸ್ಬೇಕು ಅಥವಾ ಎಲ್ಲೋ ಚಿನ್ನ ಕಟ್ಕೊಂಬರ್ಬೇಕು ಅಥವಾ ಇನ್ನೇನೋ ಮಾಡಬೇಕು ಅಂತ ಏನಿಲ್ಲ, ಊಟ ಮಾಡ್ಬೇಕು ಅಷ್ಟೇ ಇರೋದು. ಆ ಯೂನಿವರ್ಸಲ್ ಮೋಟಿವ್ ಅಂತ ಏನಿದೆ ಅಲ್ವಾ, ಅದು ಮುತ್ತಿಂದು. ಎಸ್. ಸೊ ಹಂಗಾಗಿ ಅಲ್ಲ ಡಯಟ್ ಬೇರೆ ಇತ್ತಲ್ಲಿ, ರೆಗ್ಯುಲರ್ ಊಟ ಮಾಡೋದು ಇಲ್ಲ ಡಯಟ್ ಅಂತ ಏನಿಲ್ಲ ಸರ್. ಅಲ್ಲ ಅಂದರೆ ಜಾಸ್ತಿ ಸ್ವಲ್ಪ ಕಾಣಬೇಕಿತ್ತಲ್ಲ ನಿಮಗೆ, ಊಟ ಮಾಡೋದೇ ಕ್ಯಾರೆಕ್ಟ್ರೇ ಅದು. ಸರ್ ದಪ್ಪಾಗ ತುಂಬ ಇದೆ ಸರ್, ಸಣ್ಣ ಬಟ್ ನನ್ನ ಬಾಡಿ ಸ್ವಲ್ಪ ಸಪೋರ್ಟ್ ಮಾಡುತ್ತೆ. ಎವ್ರಿ 15 ಡೇಸ್ಗೆ ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಳೋ ಅಷ್ಟು ಒಂದು ಬಾಡಿ ಸಪೋರ್ಟ್. ಪವಿತ್ರ ಸರ್ ತುಂಬ ಸ್ಮಾರ್ಟ್ ಆಗಿದ್ದಾರಲ್ಲ ಸರ್, ಅವ್ರದ್ದೇನು ಅವರ ಅಂದದ ರಹಸ್ಯದ ಗುಟ್ಟೇನು ಸರ್? ಅವರು ಕೂರ್ಗವ್ರು ಸರ್, ಬ್ಯೂಟಿ ಜೊತೆಗೆ ಹುಟ್ಟಿದ್ದಾರೆ ಅವರು. ಹಂಗೆ ಇದ್ರಲ್ಲಿ ನಾವು ಕೂರ್ಗೋದ್ರೆ ನಾವು ಆಗಲ್ಲ ಸರ್, ನಾವು ಅಲ್ಲೇ ಹುಟ್ಟಬೇಕು ಸರ್. ಮಣ್ಣಿನ ಮಗ ಅವರು, ಮಣ್ಣಿನ ಮಗ. ಇಸ್ ರೋಹನ್ ಸರ್ ಹೇಳಿ, ಈಗ ಒಂದು ಸಿನಿಮಾ ಅಂತ ಬಂದಾಗ ಒಂದು ಸಾಕಷ್ಟು ಪಾತ್ರಗಳಿರುತ್ತೆ, ಎಲ್ಲ ಪಾತ್ರಕ್ಕೂ ತನ್ನದೇ ಆದಂಥ ಒಂದು ವೆಯ್ಟೇಜ್ ಇರುತ್ತೆ. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರಕ್ಕೆ ಎಷ್ಟು ವೆಯ್ಟೇಜ್ ಇದೆ, ಜೊತೆಗೆ ಈಗ ಸುಮ್ಮನೆ ಬಂದೋಗೋಂಥ ಪಾತ್ರಗಳು ಆಗಲೇ ಹೇಳ್ತಾ ಇದ್ರು 40-45 ಜನ ಆ್ಯಕ್ಟ್ ಮಾಡಿದ್ದಾರೆ ಅಂತ. ಆ 45 ಜನದಲ್ಲಿ ನಿಮ್ಮ ಒಂದು ಪಾತ್ರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಓಕೆ ಸರ್, ನಮ್ಮ ಈ ಸಿನಿಮಾ ಎಲ್ಟು ಮುತ್ತ ಸಿನಿಮಾದಲ್ಲಿ ಎಲ್ಲ ಪಾತ್ರನೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಸರ್. ಯಾಕಂದರೆ ಆಗಲೇ ಪ್ರೊಡ್ಯೂಸರ್ ಸರ್ ಹೇಳ್ದಂಗೆ ಒಂದೊಂದು ಪಾತ್ರಕ್ಕೂ ಅದೇ ಆದ ಒಂದು ಕೇಪಬಿಲಿಟಿ ಇದೆ, ಅದರ ತೂಕ ಇದೆ. ಸೊ ಖಂಡಿತವಾಗ್ಲೂ ಅಂದರೆ ನನ್ನ ಪಾತ್ರ ಹೆಚ್ಚು, ನಿಮ್ಮ ಪಾತ್ರ ಕಡಿಮೆ ಅಂತ ಆ ಥರ ಯಾವುದೂ ಇಲ್ಲ. ಎಲ್ಲರ ಪಾತ್ರ ಕೂಡ ಖಂಡಿತವಾಗ್ಲೂ ಜನನ ತಲುಪುತ್ತೆ ಸರ್ ಇದು. ಅಲ್ಲ ನಿಮ್ಮ ಪಾತ್ರ ಎಷ್ಟಾಗುತ್ತೆ ಅನ್ನೋ ಸರ್? ಈಗ ನಿಮ್ಗೊಂದು ಸ್ಯಾಟಿಸ್ಫೈ ಇರುತ್ತಲ್ವಾ, ನಾನು ಈ ಸಿನಿಮಾ ಮಾಡಿದ ಗುರು ಚೆನ್ನಾಗಿತ್ತು, ಸ್ವಲ್ಪ ಹೊತ್ತು 10 ನಿಮಿಷ ಬಂದೋದ್ರೂ ಕೂಡ ನನಗೆ ತುಂಬ ಸ್ಯಾಟಿಸ್ಫೈ ಇದೆ ಆ ಥರ ಪಾತ್ರ ನಿಮ್ಗನ್ಸೋದಲ್ಲದೆ ಪ್ರೇಕ್ಷಕನಾಗಿ ನನಗೂ ಅನ್ನಿಸ್ಬೇಕು. ಆ ಥರ ಆಗುತ್ತಾ ಥಿಯೇಟ್ರಲ್ಲಿ? ಖಂಡಿತವಾಗ್ಲೂ ಆಗುತ್ತೆ ಸರ್. ಬೇಸಿಕಲಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿಂದಾನೆ, ಬೆಂಗಳೂರು ಹುಡುಗ. ಅಲ್ಲಿ ಮಡಿಕೇರಿಲಿ ಹೋಗಿ 1-2-3 ದಿನ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಂತು. ಬಟ್ ಆ ಪಾತ್ರನ ನಾವು ಯಾವಾಗ ನಾವು ಗ್ರಹಿಸ್ಕೊಂಡು ಅದನ್ನು ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಸೊ ಖಂಡಿತವಾಗ್ಲೂ ಜನರ ಮನನ ಮುಟ್ಟುತ್ತೆ ಸರ್. ಎಸ್, ಸೂಪರ್. ಸರಿ, ಈಗ ಸಿನಿಮಾ ಅಂತ ಬಂದಾಗ ಎಲ್ಲರೂ ಗ್ಲಾಮರ್ ಇರಬೇಕು ಅಂತ ಬಯಸ್ತಾರೆ. ಒಂದು ಟಿಪಿಕಲ್ ಕಮರ್ಷಿಯಲ್ ಸಿನಿಮಾ ಆದಾಗ 4 ಸಾಂಗು, 4 ಫೈಟು, 1-2 ಪಂಚ್ ಡೈಲಾಗ್ ಇಟ್ಟು ಸ್ಟಾರ್ಟಿಂಗ್ ಲವ್ ಸ್ಟೋರಿ ಸೆಂಟ್ರಲ್ ಕಿತ್ತಾಡ್ತಾರೆ, ಲಾಸ್ಟಿಗೆ ಒಂದು ಹಾಕ್ತಾರೆ, ಲಾಸ್ಟಿಗೆ ಶುಭಮ್ ಬೋರ್ಡ್ ಅಥವಾ ಲವ್ ಸ್ಟೋರಿ ಮುಗಿದೋಗುತ್ತೆ ಅಲ್ಲಿಗೆ. ಸೊ ಈ ಸಿನಿಮಾದಲ್ಲಿ ಗ್ಲಾಮರ್ ಅನ್ನೋದಿಲ್ಲ, ಡಿ ಗ್ಲಾಮರು. ನಿಮ್ಮ ನಾಯಕಿ ಸ್ವಲ್ಪ ಹೊತ್ತು ಅಥವಾ ಜಾಸ್ತಿ ಹೊತ್ತು ಅನ್ನೋದು ಪಾಯಿಂಟ್ ಅಲ್ಲ, ಇರೋ ಅಷ್ಟು ಹೊತ್ತು ಕೂಡ ಜನರಿಗೆ ಇಷ್ಟ ಆಗ್ತಾರೆ ಅನ್ನೋದು ಒಂದು. ಎರಡನೇದು, ಈ ರಿಲೀಸ್ ಆಗಿರೋ ಟ್ರೈಲರ್ಲಿ ನಮಗಂತೂ ಇಷ್ಟ ಆಗಿದ್ದಾರೆ, ಆಡಿಯನ್ಸ್ ಆಗಿ ನನಗೆ ಅಥವಾ ಹೊರಗಡೆಯವರು ಕೂಡ ಇಷ್ಟ ಆಗಿದೆ. ನಿಮ್ಮ ನಾಯಕಿ ಬಗ್ಗೆ ಹೇಳೋದಾದರೆ? ಅವ್ರು ಒಳ್ಳೆ ಆರ್ಟಿಸ್ಟ್ ಸರ್. ಫಸ್ಟ್ ಆಫ್ ಆಲ್ ಒಂದು ಊರು ಅಂತ ಬಂದರೆ ಸರ್, ಇವರು ದೊಡ್ಡವರು, ಅವ್ರು ಚಿಕ್ಕವರು, ಇವ್ರು ಇಷ್ಟು ಅಂತ ಅಲ್ಲದ ಸರ್. ಆ ಊರಲ್ಲಿ ಎಲ್ಲ ರೀತಿ ಜನಗಳು ಇರ್ತಾರೆ, ಎಲ್ಲ ರೀತಿ ಒಂದು ಮನಸ್ಸುಗಳಿರ್ತವೆ, ಎಲ್ಲ ರೀತಿ ಒಂದು ಜನರು ಇರ್ತಾರೆ. ಅದರಲ್ಲಿ ಅವರು ಒಬ್ಬರು, ಮುತ್ತ ಕೂಡ ಒಬ್ಬನೇ ಅದರಲ್ಲಿ. ಬಟ್ ಮುತ್ತಿನ ಕಥೆ ಹೇಳ್ತೀರ ಅಂದರೆ ನಿಮಗೆ ಮುತ್ತ ಮ್ಯಾಸಿವ್ ಕಾಣಿಸ್ತಿರೋದಷ್ಟೇ. ಎಲ್ರಿಗೂ ಅವ್ರವ್ರದ್ದೇ ಕಥೆಗಳಿರುತ್ತೆ. ಹಾಗಾಗಿ ಇದೊಂದು ಕತೆ, ಒಂದು ಫಾರ್ಮೇಷನ್ ಅಂತ ನಾವು ತಗೊಂಡಾಗ ಅದರಲ್ಲಿ ಯಾವ್ಯಾವ ಪಾತ್ರಕ್ಕೆ ಎಷ್ಟೆಷ್ಟು ಪ್ರಾಮುಖ್ಯತೆ ಸಿಗಬೇಕು ಅದು ಸಿಕ್ಕಿದೆ. ಅಲ್ಲ, ನಾನು ಹೇಳ್ತಿರೋದು ಈ ಸಿನಿಮಾಗೊಬ್ಬ ಹೀರೋಯಿನ್ ಇರಬೇಕು ಅಂತ ಇಟ್ಟರೆ, ಅಥವಾ ಅದು ಆ ಪಾತ್ರಕ್ಕೂ ಒಂದು ವ್ಯಾಲ್ಯೂ ಇದೆಯಾ, ಅಲ್ಲ ಆ ಪಾತ್ರ ಬೇಕಾಗುತ್ತೆ ಅಂತ ಬಂದಿದೆ. ಯಾಕಂದರೆ ಇದು ರಿಯಲ್ ಆಗಿ ನಡೆದಿರೋಂಥ ಕಥೆನ ಫಿಕ್ಷನಲ್ ಆಗಿ ಹೇಳಿದ್ರೆ ಹೇಗಿರುತ್ತೆ ಅನ್ನೋದು ಹೊರಟಿದ್ದೀರ ನೀವು. ಸೊ ಆ ಫಿಕ್ಷನಲ್ ರಿಯಲ್ ಕಥೆನಲ್ಲಿ ಫಿಕ್ಷನಲ್ ಹೊರಟಾಗ ಈ ಒಂದು ಹೀರೋಯಿನ್ ಪಾತ್ರ ಅಥವಾ ಒಂದು ಡಿಗ್ಲಾಮರಸ್ ನಾಯಕಿಯ ಪಾತ್ರ ಅವಶ್ಯಕತೆ ಇದ್ದು ಬಂದಿದ್ದ ಅಥವಾ ಇರಲಿ ಅಂತ ಇಟ್ಟಿದ್ದ? ಅದು ಕತೆಗೆ ನೆಸೆಸಿಟಿ ಇತ್ತು ಸರ್. ಅಲ್ಲ, ನಡೆದಿದೆ ಅವ್ರು ಅದು ಒಂದು ನೆಸೆಸಿಟಿ ಇತ್ತು. ಆ ಒಂದು ಪಾತ್ರಕ್ಕೆ ಅದು ಎಷ್ಟು ತೂಕ ಇದೆ, ಅದು ಸಿಕ್ಕಿದೆ, ಪ್ರಾಮುಖ್ಯತೆ ಇದೆ. ಅದರ ಅವಶ್ಯಕತೆ ಕೂಡ ಇತ್ತು. ಅದು ಸುಮ್ಮನೆ ಹೀರೋಯಿನ್ ಅಂತ ಹಿಡೋದು ಅಂತ ಅದೇನ ಹೇಳಿದ್ರೆ ಸಿದ್ಧ ಸೂತ್ರಗಳು ನಮ್ಮ ಸಿನಿಮಾ ಇಲ್ಲ.